ಶುಭೋದಯ. ಇವತ್ತು ನಾವು ಚರ್ಚಿಸುತ್ತಿರುವ ವಿಷಯ ಒಂದು ಹಾಡು. ಆದರೆ ಇದು ಓಂ ಯಾವುದು ಸಾಮಾನ್ಯ ಹಾಡಲ್ಲ. ಬೈಬಲಿನ ಹೊಸ ಒಡಂಬಡಿಕೆಯಲ್ಲಿ ಬರುವ ಬಹುಶಃ ಅತ್ಯಂತ ಶಕ್ತಿಯುತವಾದ ಕ್ರಾಂತಿಕಾರಕ ಹಾಡು ಅಂತಲೇ ಹೇಳಬಹುದು. ಇದನ್ನು ಮ್ಯಾಗ್ನಿಫಿಕಾಟ್ ಅಥವಾ ಮರಿಯಳ ಕೀರ್ತನೆ ಅಂತ ಕರೆಯುತ್ತಾರೆ. ಹೌದು. ನಮಗೆ ಸಿಕ್ಕಿರುವ ಆಕರಗಳು ಇದನ್ನ ಕೇವಲ ಒಂದು ಭಕ್ತಿಗೀತೆಯಾಗಿ ನೋಡೋದಿಲ್ಲ, ಬದಲಾಗಿ ಅದರೊಳಗಿನ ರಾಜಕೀಯ, ಸಾಮಾಜಿಕ ಮತ್ತು ಆಳವಾದ ದೈವಶಾಸ್ತ್ರೀಯ ಅಂಶಗಳನ್ನ ಪರಿಶೋಧಿಸ್ತವೆ. ಖಂಡಿತ. ಮೊದಲ ನೋಟಕ್ಕೆ ಇದೊಂದು ಯುವತಿ ತನಗೆ ಸಿಕ್ಕ ಒಂದು ದೊಡ್ಡ ಭಾಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾಳೆ ಅಂತ ಅನ್ಸುತ್ತೆ. ಆದರೆ ಅದರ ಪದಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದೊಂದು ಪ್ರಬಲವಾದ ಪ್ರಣಾಳಿಕೆಯಂತೆ ತೆರೆದುಕೊಳ್ಳುತ್ತೆ. ಅದೇ ಸ್ವಾರಸ್ಯ. ಅದರ ಕೆಲವು ಸಾಲುಗಳನ್ನೊಮ್ಮೆ ಕೇಳಿ. ಇಳಿಸೀಹನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನದಲಿತರನು. ತೃಪ್ತಿಪಡಿಸಿರುವನಾತ ಹಸಿದವರನು ಮೃಷ್ಟಾನ್ನದಿ, ಹೊರದೂಡಿರುವನು ಸಿರಿವಂತರನು ಬರೀಗೈಯಲ್ಲಿ. ಇದು ಯಾವುದೇ ಸೌಮ್ಯವಾದ ಪ್ರಾರ್ಥನೆಯ ಭಾಷೆ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಜಗತ್ತನ್ನೇ ತಲೆಕೆಳಗುವಾಡೋ ಘೋಷಣೆ ಅಂತೆ ಕೇಳಿಸುತ್ತೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಇದು. ಈ ಹಾಡಿನ ಆಳಕ್ಕೆ ಇಳಿದು ಅದರ ನಿಜವಾದ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಬನ್ನಿ. ಸರಿ, ಈ ಹಾಡು ಶುರುವಾಗುವುದೇ ಮರಿಯಳ ವೈಯಕ್ತಿಕ ಅನುಭವದಿಂದ. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಅಂತ. ಆಕೆ ತನ್ನನ್ನು ದೀನ ದಾಸಿ ಅಂತ ಕರೆದುಕೊಳ್ತಾಳೆ. ಇದು ಆಕೆಯ ವಿನಮ್ರತೆಯನ್ನು ತೋರಿಸುತ್ತೆ. ಆದ್ರೆ ಅಂದಿನ ಕಾಲದ ಸಾಮಾಜಿಕ ಸನ್ನಿವೇಶದಲ್ಲಿ ದೀನ ಅನ್ನೋ ಪದಕ್ಕೆ ಇನ್ನೂ ಹೆಚ್ಚಿನ ಅರ್ಥವಿತ್ತಲ್ವೇ? ಖಂಡಿತವಾಗಿಯೂ. ನೋಡಿ, ನಾವಿದನ್ನ ಇವತ್ತಿನ ದೃಷ್ಟಿಯಿಂದ ನೋಡಬಾರ್ದು. ಆಗಿನ ಕಾಲದಲ್ಲಿ ಮರಿಯಳು ಒಬ್ಬ ಯುವತಿ, ಆಮೇಲೆ ಒಂದು ಬಡ ಕುಟುಂಬದಿಂದ ಬಂದವಳು. ಹೌದು. ಮತ್ತು ಮುಖ್ಯವಾಗಿ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಗೊಳಪಟ್ಟಿದ್ದ ಒಂದು ಸಣ್ಣ ಅಮುಖ್ಯ ಪ್ರದೇಶದ ನಿವಾಸಿ. ಆಕೆಗೆ ಯಾವುದೇ ಸಾಮಾಜಿಕ ಅಥವಾ ರಾಜಕೀಯ ಅಧಿಕಾರ ಇರಲಿಲ್ಲ. ಹಾಗಾಗಿ ಆಕೆ ತನ್ನನ್ನು ದೀನದಾಸಿ ಅಂತ ಕರೆದುಕೊಂಡಾಗ ಅದು ಕೇವಲ ಆಧ್ಯಾತ್ಮಿಕ ವಿನಮ್ರತೆ ಅಲ್ಲ, ಅದು ಆಕೆಯ ಸಾಮಾಜಿಕ ವಾಸ್ತವತೆಯ ಒಂದು ನಿಖರವಾದ ಚಿತ್ರಣ. ಅಂದ್ರೆ ಆಕೆಯ ಬಲಹೀನತೆಯೇ, ಆಕೆಯ ಆ ದೀನಸ್ಥಿತಿಯೇ ದೇವರು ಆಕೆಯನ್ನು ಆರಿಸಿಕೊಳ್ಳಲು ಕಾರಣವಾಯಿತು ಅಂತನಾ? ನಿಖರವಾಗಿ ಅದೇ ಪಾಯಿಂಟ್. ಆಕರಗರು ಇದನ್ನೇ ಒತ್ತಿ ಹೇಳೋದು. ದೇವರು ತನ್ನ ಕೃಪೆಯನ್ನ ಜಗತ್ತಿನ ಶಕ್ತಿಶಾಲಿಗಳಿಗೆ, ಗರ್ವಿಷ್ಠರಿಗೆ ಅಥವಾ ಸಿರಿವಂತರಿಗೆ ತೋರಿಸುವುದಿಲ್ಲ. ಬದಲಿಗೆ ಯಾರು ತಮ್ಮನ್ನು ತಾವೇ ಶೂನ್ಯವೆಂದು ಭಾವಿಸ್ತಾರೋ, ಯಾರು ಸಮಾಜದಿಂದ ಕಡೆಗಣಿಸಲ್ಪಟ್ಟಿರ್ತಾರೋ ಅಂಥವರನ್ನ ದೇವರು ಆರಿಸಿಕೊಳ್ಳುತ್ತಾನೆ. ಮರಿಯಳು ತನಗೆ ಸಿಕ್ಕ ಈ ಭಾಗ್ಯಕ್ಕೆ ನೋಡಿ ನಾನೆಷ್ಟು ಶ್ರೇಷ್ಠಳು ಅಂತ ಹೇಳ್ಕೊಳ್ಳೋದಿಲ್ಲ. ಬದಲಿಗೆ ದೇವರು ತನ್ನ ದೀನದಾಸಿಯ ಸ್ಥಿತಿಯನ್ನು ನೆನಪಿಗೆ ತಂದುಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಅಂದ್ರೆ ತನ್ನ ಯೋಗ್ಯತೆಯಿಂದಲ್ಲ, ದೇವರ ಕರುಣೆಯಿಂದ ಇದು ಸಾಧ್ಯವಾಯಿತು ಅನ್ನೋ ಸ್ಪಷ್ಟ ಅರಿವು ಆಕೆಗಿತ್ತು. ಒಂದು ನಿಮಿಷ, ಇಲ್ಲಿ ನನಗೊಂದು ವಿಷಯ ಬಹಳ ಆಶ್ಚರ್ಯ ತರಿಸ್ತಿದೆ. ಕೇವಲ 2-3 ಸಾಲುಗಳಲ್ಲಿ ಈ ಹಾಡು ವೈಯಕ್ತಿಕ ಅನುಭವದಿಂದ ಒಮ್ಮೆಲೆ ದೇವರ ಸಾರ್ವತ್ರಿಕ ಗುಣಗಳ ಕಡೆಗೆ ಜಿಗಿಯುತ್ತೆ. ಹೌದು. ಎನ್ನ ಮನ, ನನ್ನಾತ್ಮ ಅಂತ ಶುರುವಾಗಿ ತಕ್ಷಣವೇ ಆತನ ನಾಮ ಪರಮಪೂಜ್ಯ, ಆತನ ಪ್ರೀತಿ ತಲತಲಾಂತರದವರೆಗೆ ಇರುವುದು ಅಂತ ದೇವರ ಬಗ್ಗೆ ಮಾತನಾಡಲು ಆರಂಭಿಸುತ್ತೆ. ಈ ಬದಲಾವಣೆ ಯಾಕೆ? ಇದು ಈ ಕೀರ್ತನೆಯ ಅತ್ಯಂತ ಸುಂದರವಾದ ಭಾಗ ಅಂತ ಹೇಳ್ಬೋದು. ಮರಿಯಳಿಗೆ ಅರಿವಾಗತ್ತೆ, ತನಗಾಗಿರೋ ಅನುಭವ ಕೇವಲ ತನ್ನೊಬ್ಬಳಿಗೆ ಸೀಮಿತವಲ್ಲ, ಇದು ದೇವರು ಜಗತ್ತಿನೊಂದಿಗೆ ವ್ಯವಹರಿಸುವ ರೀತಿಯ ಒಂದು ಉದಾಹರಣೆ ಅಷ್ಟೇ. ಓ ಹಾಗೆ. ತನ್ನ ವೈಯಕ್ತಿಕ ಕಥೆಯ ಮೂಲಕ ಆಕೆ ದೇವರ ದೊಡ್ಡ ಕಥೆಯನ್ನ ಹೇಳ್ತಿದ್ದಾಳೆ. ಅಂದ್ರೆ ನನ್ನ ಹಾಗೆ ಯಾರೆಲ್ಲ ದೀನರಿದ್ದಾರೋ ಅವರೆಲ್ಲರ ಬಗ್ಗೆಯೂ ದೇವರಿಗೆ ಇದೇ ರೀತಿಯ ಕರುಣೆ ಇದೆ ಅನ್ನೋದನ್ನ ಆಕೆ ಸಾರದಿದ್ದಾಳೆ. ತನ್ನ ಪುಟ್ಟ ಅನುಭವವನ್ನ ಇಡೀ ಮಾನವ ಇತಿಹಾಸದ ಚೌಕಟ್ಟಿನಲ್ಲಿ ಇಟ್ಟು ನೋಡ್ತಿದ್ದಾಳೆ. ಸರಿ, ವೈಯಕ್ತಿಕ ವಿನಮ್ರತೆಯಿಂದ ದೇವರ ಸಾರ್ವತ್ರಿಕ ಗುಣಗಳ ಕಡೆಗೆ ಚಲಿಸಿತು. ಆದ್ರೆ ಮುಂದಿನ ಸಾಲುಗಳು ಕೇಳಲು ಅಷ್ಟು ಸೌಮ್ಯವಾಗಿಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಅಲ್ಲಿಂದ ಕತೆ ಸಂಪೂರ್ಣ ತಿರುವು ಪಡೆಯುತ್ತೆ. ಹೌದು. ಇಲ್ಲಿಂದಲೇ ಈ ಹಾಡಿನ ಕ್ರಾಂತಿಕಾರಿ ಮುಖ ಅನಾವರಣಗೊಳ್ಳುವುದು. ಮರಿಯಳು ದೇವರನ್ನು ಕೇವಲ ಕರುಣಾಮಯಿ ಅಂತ ಮಾತ್ರ ಚಿತ್ರಿಸುವುದಿಲ್ಲ, ಆತ ನ್ಯಾಯಕ್ಕಾಗಿ ಹೋರಾಡುವವನು, ಶಕ್ತಿ ರಚನೆಗಳನ್ನು ಬುಡಮೇಲು ಮಾಡುವವನು ಅಂತಾನೂ ಹೇಳ್ತಾಳೆ. ತೋರಿಸಿರುವನು ತನ್ನ ತೋಳ್ಬಲವನು, ಗರ್ವಹೃದಯಗಳನ್ನಾತ ಚೆದರಿಸಿರುವನು ಅನ್ನೋ ಸಾಲುಗಳನ್ನು ಗಮನಿಸಿ. ಈ ಸಾಲುಗಳಲ್ಲಿ ಒಂದು ವಿಶೇಷತೆ ಇದೆ ಅಲ್ವಾ? ಚದರಿಸಿರುವನು, ಇಳಿಸಿಹನು, ಏರಿಸಿರುವನು.
ಇದೆಲ್ಲ ಈಗಾಗಲೇ ಆಗಿ ಹೋದಿರುವ ಘಟನೆಗಳ ಹಾಗೆ ಧ್ವನಿಸುತ್ತಿದೆ. ಭವಿಷ್ಯದಲ್ಲಿ ಹೀಗೆ ಮಾಡ್ತಾನೇ ಅಂತ ಹೇಳ್ತಿಲ್ಲ ಅನಿಸುತ್ತೆ. ನೀವು ಗುರುತಿಸಿದ್ದು ಅತ್ಯಂತ ಪ್ರಮುಖವಾದ ಅಂಶ. ಇದೊಂದು ಭಾಷಾಂತರದಲ್ಲಿ ಕಳೆದು ಹೋಗಬಹುದಾದ ಸೂಕ್ಷ್ಮವಾದ, ಅದೇ ಅತ್ಯಂತ ಶಕ್ತಿಯುತವಾದ ವಿವರ. ಹೌದಾ? ಹೌದು. ಮೂಲ ಗ್ರೀಕ್ ಪಠ್ಯದಲ್ಲಿ ಈ ಎಲ್ಲ ಕ್ರಿಯಾಪದಗಳನ್ನ ಏಯೋರಿಸ್ಟ್ ಅನ್ನೋ ಒಂದು ಭೂತಕಾಲದಲ್ಲಿ ಬರೆಯಲಾಗಿದೆ. ದೈವಶಾಸ್ತ್ರಜ್ಞರು ಇದನ್ನ ಪ್ರವಾದನಾತ್ಮಕ ಭೂತಕಾಲ ಅಂತಲೂ ಕರೀತಾರೆ. ಏಯೋರಿಸ್ಟ್ ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಸರಳವಾಗಿ ಹೇಳೋದಾದ್ರೆ, ಭವಿಷ್ಯದಲ್ಲಿ ನಡೆಯಲಿರುವ ಒಂದು ಘಟನೆ ಎಷ್ಟು ನಿಶ್ಚಿತ ಅಂದ್ರೆ ಅದನ್ನ ಈಗಾಗಲೇ ನಡೆದು ಹೋಗಿದೆ ಅನ್ನೋ ಹಾಗೆ ಮಾತಾಡೋದು. ಓ, ಮರಿಯಳ ದೃಷ್ಟಿಯಲ್ಲಿ ಯೇಸುವಿನ ಜನನದ ಮೂಲಕ ದೇವರು ಈ ಮಹಾಪಲ್ಲಟವನ್ನ ಆರಂಭಿಸಿದ್ದಾನೆ. ಇದು ಕೇವಲ ಒಂದು ಆಶಯ ಅಥವಾ ಭರವಸೆಯಲ್ಲ. ಆಕೆಯ ನಂಬಿಕೆ ಪ್ರಕಾರ ಇದು ಈಗಾಗಲೇ ಜಾರಿಗೆ ಬಂದಿರುವ ನೆರವೇರಿದ ಸತ್ಯ. ಅಧಿಕಾರದಲ್ಲಿರುವವರ ಪತನ ಮತ್ತು ದೀನದಲಿತರ ಉನ್ನತಿ ನಾಳೆ ಆಗುವುದಲ್ಲ, ಅದು ಈಗಾಗಲೇ ಆರಂಭವಾಗಿದೆ. ವಾವ್! ಇದು ಇಡೀ ಹಾಡಿನ ಅರ್ಥವನ್ನೇ ಬದಲಾಯಿಸುತ್ತೆ. ಹಾಗಾದರೆ ಇದು ಕೇವಲ ಮುಂದೊಂದು ದಿನ ಸ್ವರ್ಗದಲ್ಲಿ ಆಗುವ ಬದಲಾವಣೆಯಲ್ಲ, ಬದಲಿಗೆ ಈ ಜಗತ್ತಿನಲ್ಲಿ ನಮ್ಮ ಇತಿಹಾಸದಲ್ಲಿ ಈಗಾಗಲೇ ಆರಂಭವಾಗಿರುವ ಒಂದು ಪ್ರಕ್ರಿಯೆಯಂತ ಅರ್ಥವೇ? ಖಂಡಿತ. ಆಕರಗಳಲ್ಲಿ ಇದನ್ನೇ ಕ್ರಾಂತಿಕಾರಿ ದೈವಶಾಸ್ತ್ರ ಅಂತ ಕರೆಯೋದು. ಇದು ಕೇವಲ ವ್ಯಕ್ತಿಗಳ ಮನಃಪರಿವರ್ತನೆ ಬಗ್ಗೆ ಮಾತಾಡ್ತಿಲ್ಲ. ಇದು ಅಸ್ತಿತ್ವದಲ್ಲಿರುವ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ರಚನೆಗಳ ಸಂಪೂರ್ಣ ಪಲ್ಲಟದ ಬಗ್ಗೆ ಮಾತಾಡ್ತಿದೆ. ದೇವರು ತಟಸ್ಥನಲ್ಲ, ಆತ ದೀನದಲಿತರ, ಬಡವರ ಮತ್ತು ಹಸಿದವರ ಪರವಾಗಿ ನಿಲ್ಲುತ್ತಾನೆ ಅನ್ನೋ ಸ್ಪಷ್ಟ ಘೋಷಣೆ ಇದು. ಇತಿಹಾಸದುದ್ದಕ್ಕೂ ಅನೇಕ ಸಾಮಾಜಿಕ ನ್ಯಾಯ ಹೋರಾಟಗಾರರು, ಉದಾಹರಣೆಗೆ ಲ್ಯಾಟಿನ್ ಅಮೆರಿಕಾದ ವಿಮೋಚನಾ ದೈವಶಾಸ್ತ್ರದ ಪ್ರತಿಪಾದಕರು, ಈ ಕೀರ್ತನೆಯಿಂದಲೇ ಸ್ಫೂರ್ತಿ ಪಡೆದಿದ್ದಾರೆ. ಆದ್ರೆ ಕೆಲವರು ಇದನ್ನೊಂದು ಆಧ್ಯಾತ್ಮಿಕ ರೂಪಕ ಅಂತ ಮಾತ್ರ ನೋಡಬಹುದಲ್ವೇ? ಇದರಲ್ಲಿ ನಿಜವಾದ ರಾಜಕೀಯ ಅಥವಾ ಸಾಮಾಜಿಕ ಕ್ರಾಂತಿಯ ಕರೆ ಇದೆ ಅಂತ ಹೇಳೋದು ಸ್ವಲ್ಪ ಅತಿಶಯೋಕ್ತಿ ಆಗೋದಿಲ್ವಾ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಖಂಡಿತವಾಗಿಯೂ ಇದರಲ್ಲಿ ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆ. ಗರ್ವಿಷ್ಠರು ಅಂದ್ರೆ ಕೇವಲ ರಾಜಕೀಯ ನಾಯಕರಲ್ಲ, ನಮ್ಮೊಳಗಿನ ಅಹಂಕಾರವೂ ಹೌದು. ಸಿರಿವಂತರು ಅಂದ್ರೆ ಕೇವಲ ಧನಿಕರಲ್ಲ, ತಮ್ಮದೇ ಜ್ಞಾನ ಅಥವಾ ಪುಣ್ಯದ ಮೇಲೆ ಅವಲಂಬಿತರಾದವರೂ ಹೌದು. ಸರಿ. ಆದ್ರೆ ಇದರ ಅರ್ಥವನ್ನ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತಗೊಳಿಸಿದ್ರೆ ನಾವು ಅದರ ಮೂಲ ಸಂದೇಶದ ಒಂದು ದೊಡ್ಡ ಭಾಗವನ್ನೇ ಕಳೆದುಕೊಳ್ಳುತ್ತೇವೆ. ಯಾಕಂದ್ರೆ ಲೂಕನು ಬರೆಯುವ ಸುವಾರ್ತೆಯಲ್ಲಿ ಬಡತನ ಮತ್ತು ಸಂಪತ್ತು ಕೇವಲ ರೂಪಕಗಳಲ್ಲ, ಅವು ನಿಜವಾದ, ಮೂರ್ತವಾದ ಸ್ಥಿತಿಗಳು. ಓ, ಯೇಸು ಬಡವರು ಧನ್ಯರು ಅಂತ ಹೇಳಿದಾಗ ಆತ ನಿಜವಾದ ಬಡವರ ಕಥೆಯೇ ಹೇಳ್ತಿದ್ದ. ಹಾಗೆ ಮರಿಯಳು ಹಸಿದವರಿಗೆ ಆಹಾರ ಸಿಗುತ್ತೆ ಮತ್ತು ಸಿರಿವಂತರು ಬರಿಗೈಯಲ್ಲಿ ಹೋಗ್ತಾರೆ ಅಂದಾಗ ಅದು ನೈಜವಾದ ಆರ್ಥಿಕ ನ್ಯಾಯದ ಬಗ್ಗೆಯೇ ಮಾತಾಡ್ತಿದೆ. ಹಾಗಾದ್ರೆ ಈ ಹಾಡು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಗಳನ್ನ ಬೇರ್ಪಡಿಸಲಾಗದಂತೆ ಜೋಡಿಸುತ್ತೆ. ಹೌದು, ಒಂದಕ್ಕೊಂದು ಪೂರಕ. ದೇವರ ರಾಜ್ಯದಲ್ಲಿ ಆಧ್ಯಾತ್ಮಿಕ ಪರಿವರ್ತನೆಯು ಸಾಮಾಜಿಕ ನ್ಯಾಯವಾಗಿ ಪ್ರಕಟಗೊಳ್ಳುತ್ತೆ. ಈ ಎರಡನ್ನೂ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಈ ಕೀರ್ತನೆಯ ಆಲೋಚನೆಗಳು ಮರಿಯಳಿಗೆ ಹೊಸದಾಗಿ ಹೊಳೆದಿದ್ದವೇ ಅಥವಾ ಇದಕ್ಕೇನಾದ್ರೂ ಐತಿಹಾಸಿಕ ಹಿನ್ನೆಲೆ ಇದೆಯಾ? ಇಲ್ಲ, ಇದು ಆಕಾಶದಿಂದ ಇಳಿದು ಬಂದ ಹೊಸ ಆಲೋಚನೆಯನ್ನಲ್ಲ, ಮತ್ತು ಆಕರಗಳು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿವೆ. ಮರಿಯಳ ಕೀರ್ತನೆಯು ಹಳೆಯ ಒಡಂಬಡಿಕೆಯಲ್ಲಿ, ಅಂದ್ರೆ ಹೀಬ್ರೂ ಬೈಬಲ್ನಲ್ಲಿ ಬರುವ ಹನ್ನಳ ಕೀರ್ತನೆಯ ಪ್ರತಿಧ್ವನಿಯಾಗಿದೆ. ಹನ್ನಳ ಕೀರ್ತನೆ, ಓ ಹೌದಲ್ಲ, ಅದಕ್ಕೂ ಇದಕ್ಕೂ ಇರೋ ಸಾಮ್ಯತೆ ಅದ್ಭುತ. ಖಂಡಿತ. ಹನ್ನಳು ಕೂಡ ಒಬ್ಬ ಸಾಮಾನ್ಯ ಮಹಿಳೆ, ಮಕ್ಕಳಿಲ್ಲದ ಕಾರಣ ಸಮಾಜದಿಂದ ನಿಂದನೆಗೆ ಒಳಗಾಗಿದ್ದವಳು. ದೇವರು ಆಕೆಗೆ ಸ್ಯಾಮುಯೇಲ್ ಅನ್ನೋ ಮಗನನ್ನು ಕೊಟ್ಟಾಗ ಆಕೆ ಹಾಡುವ ಹಾಡಿನ ಸಾಲುಗಳನ್ನೊಮ್ಮೆ ನೋಡಿ. ಹೇಳಿ. ದೇವರು ಬಡವರನ್ನು ಧೂಳಿನಿಂದ ಎತ್ತುತ್ತಾನೆ, ದೀನರನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿ ಪ್ರಭುಗಳ ಜೊತೆ ಕೂರಿಸುತ್ತಾನೆ. ಬಲಿಷ್ಠರ ಬಿಲ್ಲು ಮುರಿದು ಹೋಗಿದೆ, ಆದರೆ ಬಲಹೀನರು ಶಕ್ತಿಯನ್ನು ಧರಿಸಿಕೊಂಡಿದ್ದಾರೆ. ವಾವ್! ಹೊಟ್ಟೆ ತುಂಬಿದವರು ರೊಟ್ಟಿಗಾಗಿ ದುಡಿಯುತ್ತಾರೆ, ಹಸಿದಿದ್ದವರು ಇನ್ನೂ ಹಸಿಯುವುದಿಲ್ಲ. ಬಹುತೇಕ ಅದೇ ಪದಗಳು, ಅದೇ ಭಾವನೆ. ಹಾಗಾದ್ರೆ ಲೇಖಕನಾದ ಲೂಕನು ಈ ಹೋಲಿಕೆಯನ್ನು ಉದ್ದೇಶಪೂರ್ವಕವಾಗಿ ಬಳಸ್ತಿದ್ದಾನ? ಇದರ ಹಿಂದಿನ ಉದ್ದೇಶವೇನು? ಖಂಡಿತವಾಗಿಯೂ ಇದು ಉದ್ದೇಶಪೂರ್ವಕ ನೋಡಿ. ಹನ್ನಳ ಮಗನಾದ ಸ್ಯಾಮ್ಯುಯೇಲನ ಜನನ ಇಸ್ರೇಲ್ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ, ಅಂದ್ರೆ ರಾಜರ ಆಳ್ವಿಕೆಯ ಯುಗಕ್ಕೆ ನಾಂದಿ ಹಾಡಿತು. ಹೌದು. ಅದೇ ರೀತಿ ಲೂಕನು ಹೇಳ್ತಿರುವುದೇನೆಂದ್ರೆ, ಮರಿಯಳ ಮಗನಾದ ಯೇಸುವಿನ ಜನನವು ಇಡೀ ಮಾನವ ಇತಿಹಾಸದಲ್ಲೇ ಒಂದು ಹೊಸ ನಿರ್ಣಾಯಕ ಯುಗವನ್ನು ಆರಂಭಿಸುತ್ತೆ. ಹಳೆಯ ವ್ಯವಸ್ಥೆ ಮುಗಿದು ದೇವರ ರಾಜ್ಯದ ಹೊಸ ವ್ಯವಸ್ಥೆ ಆರಂಭವಾಗ್ತಿದೆ ಅನ್ನೋದರ ಸೂಚನೆ ಇದು. ಅಂದ್ರೆ ಇದೊಂದು ಪ್ರತ್ಯೇಕ ಘಟನೆಯಲ್ಲ,
ಬದಲಿಗೆ ಇಸ್ರೇಲ್ ಜನರ ಇತಿಹಾಸದ ಒಂದು ಮುಂದುವರೆದ ಭಾಗ. ಹೌದು, ಅದಕ್ಕಾಗಿಯೇ ಕೀರ್ತನೆಯ ಕೊನೆಯಲ್ಲಿ ಮರಿಯಳು ನಮ್ಮ ಪೂರ್ವಜರಿಗೆ, ಅಬ್ರಹಾಮನಿಗೆ ಮತ್ತು ಅವನ ಸಂತತಿಗೆ ತಾನಿತ್ತ ವಾಗ್ದಾನದ ಮೇರೆಗೆ ದೇವರು ಕರುಣೆ ತೋರಿಸಿದಾನೆ ಅಂತ ಹೇಳ್ತಾಳೆ. ಯೇಸುವಿನ ಜನನ ಅನ್ನೋದು ದೇವರು ಇಸ್ರೇಲ್ನ ಇತಿಹಾಸದುದ್ದಕ್ಕೂ ನೀಡಿದ ಎಲ್ಲಾ ವಾಗ್ದಾನಗಳ ಮತ್ತು ಒಡಂಬಡಿಕೆಯ ಅಂತಿಮ ನೆರವೇರಿಕೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಸರಿ, ನಾವು ಈ ಕೀರ್ತನೆಯ ವೈಯಕ್ತಿಕ, ಕ್ರಾಂತಿಕಾರಿ ಮತ್ತು ಐತಿಹಾಸಿಕ ಆಯಾಮಗಳನ್ನ ನೋಡಿದೆವು. ಈಗ ಇಂದಿನ ಕಾಲಕ್ಕೆ ಬರೋಣ. ಈ ಪ್ರಾಚೀನ ಹಾಡು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ, ಅದರಲ್ಲೂ ನಂಬಿಕೆಯ ಜೀವನ ನಡೆಸುವರಿಗೆ ಯಾವ ರೀತಿಯ ಸಂದೇಶವನ್ನ ನೀಡುತ್ತೆ? ಆಕರಡೆಯ ಪ್ರಕಾರ ನಾವು 3 ಪ್ರಮುಖ ಪಾಠಗಳನ್ನು ಕಲಿಯಬಹುದು. ಮೊದಲನೇದು ವಿನಮ್ರತೆಯಲ್ಲಿ ಸಂತೋಷ. ಮರಿಯಳ ಸಂತೋಷಕ್ಕೆ ಕಾರಣ ಆಕೆಯ ಸ್ವಂತ ಸಾಧನೆಯಲ್ಲ, ಬದಲಿಗೆ ದೇವರು ಆಕೆಯ ಜೀವನದಲ್ಲಿ ಮಾಡಿದ ಮಹತ್ ಕಾರ್ಯ. ನಿಜವಾದ ಸಂತೋಷ ಇರುವುದು ನಮ್ಮ ಯಶಸ್ಸಿನಲ್ಲಿ ಬೀಗುವುದರಲ್ಲಿ ಅಲ್ಲ, ಬದಲಿಗೆ ನಮ್ಮ ಬಲಹೀನತೆಯಲ್ಲಿಯೇ ದೇವರ ಬಲವು ಪ್ರಕಟವಾಗುತ್ತದೆ ಅನ್ನೋದನ್ನ ಗುರುತಿಸುವುದರಲ್ಲಿ. ಇದು ಇವತ್ತಿನ ಸೆಲ್ಫ್ ಮೇಡ್ ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿರುದ್ಧವಾದ ಆಲೋಚನೆ ಅಲ್ವಾ? ನಮ್ಮನ್ನು ನಾವೇ ಹೊಗಳಿಕೊಳ್ಳುವ ಜಗತ್ತಿನಲ್ಲಿ ನಮ್ಮ ದೌರ್ಬಲ್ಯವನ್ನು ಒಪ್ಪಿಕೊಳ್ಳುವುದರಲ್ಲಿ ಸಂತೋಷವಿದೆ ಎನ್ನೋದು ಒಂಥರ ವಿಭಿನ್ನ ದೃಷ್ಟಿಕೋನ. ಹೌದು. ಇನ್ನು ಎರಡನೆಯ ಪಾಠ ಭರವಸೆಯ ಮರುಸ್ಥಾಪನೆ. ಜಗತ್ತಿನಲ್ಲಿ ಅನ್ಯಾಯ, ಬಡತನ, ದಬ್ಬಾಳಿಕೆಗಳನ್ನು ನೋಡಿದಾಗ ನಿರಾಶೆಗೊಳ್ಳೋದು ಸಹಜ. ಆದರೆ ಈ ಕೀರ್ತನೆ ನಮಗೆ ಒಂದು ನಕ್ಕರವಾದ ಭರವಸೆಯನ್ನು ನೀಡುತ್ತೆ. ಯಾವ ರೀತಿ? ಇತಿಹಾಸದ ಅಂತಿಮ ಚುಕ್ಕಾಣಿ ಇರುವುದು ಶಕ್ತಿಶಾಲಿಗಳ ಕೈಯಲ್ಲಿ ಅಲ್ಲ, ಬದಲಿಗೆ ದೀನರ ಪರವಾಗಿರುವ ದೇವರ ಕೈಯಲ್ಲಿದೆ ಅನ್ನೋ ಭರವಸೆ. ಇದು ಕೇವಲ ಪರಲೋಕದ ಆಶಯವಲ್ಲ, ಬದಲಿಗೆ ಈ ಲೋಕದಲ್ಲಿ ನ್ಯಾಯಕ್ಕಾಗಿ ಹೋರಾಡಲು, ಬದಲಾವಣೆಗಾಗಿ ಶ್ರಮಿಸಲು ನಮಗೆ ಪ್ರೇರಣೆ ನೀಡುತ್ತೆ. ಮತ್ತು ಮೂರನೆಯದು, ನೀವು ಮೊದಲೇ ಹೇಳಿದ ಹಾಗೆ ಕ್ರಾಂತಿಕಾರಿ ನಂಬಿಕೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಈ ಕ್ರಾಂತಿಕಾರಿ ನಂಬಿಕೆಯನ್ನ ಪಾಲಿಸೋದು ಹೇಗೆ? ಇದಕ್ಕೆ ಪ್ರಾಯೋಗಿಕ ರೂಪ ಕೊಡೋದು ಹೇಗೆ? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ಮರಿಯಳ ಕೀರ್ತನೆ ನಮಗೆ ಕಲಿಸೋದೇನೆಂದ್ರೆ, ದೇವರನ್ನ ಆರಾಧಿಸುವುದೆಂದರೆ ಕೇವಲ ಚರ್ಚ್ಗಳಲ್ಲಿ ಹಾಡುವುದು ಅಥವಾ ಪ್ರಾರ್ಥಿಸುವುದಲ್ಲ. ದೇವರನ್ನ ಆರಾಧಿಸುವುದೆಂದರೆ ಯಾವುದು ದೇವರ ಹೃದಯಕ್ಕೆ ಹತ್ತಿರವಾಗಿದೆಯೋ, ಅಂದ್ರೆ ನ್ಯಾಯ, ಕರುಣೆ, ದೀನತೆ, ಅವುಗಳ ಪರವಾಗಿ ನಿಲ್ಲುವುದು. ಅಂದ್ರೆ ಪ್ರಾಯೋಗಿಕವಾಗಿ ಹೇಳೋದಾದರೆ, ನಮ್ಮ ಸುತ್ತಮುತ್ತಲಿರುವ ಬಡವರ, ನಿರ್ಗತಿಕರ, ಧನಿಯಿಲ್ಲದವರ ಪರವಾಗಿ ನಿಲ್ಲುವುದು. ಅನ್ಯಾಯವನ್ನು ಕಂಡಾಗ ಮೌನವಾಗಿರದೆ ಧ್ವನಿ ಎತ್ತುವುದು. ಅಧಿಕಾರದೊಂದಿಗೆ ಸ್ನೇಹ ಬೆಳೆಸುವುದಕ್ಕಿಂತ ಸಮಾಜದ ಅಂಚಿನಲ್ಲಿರುವವರೊಂದಿಗೆ ಗುರುತಿಸಿಕೊಳ್ಳುವುದು. ಇದೇ ನಿಜವಾದ ಕ್ರಾಂತಿಕಾರಿ ನಂಬಿಕೆ. ಅಂದ್ರೆ ನಂಬಿಕೆಯು ಒಂದು ನಿಷ್ಕ್ರಿಯ ಭಾವನೆಯಲ್ಲ, ಅದೊಂದು ಕ್ರಿಯಾಶೀಲ ನಿಲುವು. ಖಂಡಿತ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ನಾವು ದೇವರನ್ನ ಜಗತ್ತಿನ ಶಕ್ತಿ ರಚನೆಗಳನ್ನ ತಲೆಕೆಳಗು ಮಾಡುವನು ಅಂತ ನೋಡಿದಾಗ, ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಸೌಮ್ಯ, ಸುರಕ್ಷಿತ ಮತ್ತು ಯಥಾಸ್ಥಿತಿಯನ್ನ ಪ್ರಶ್ನಿಸದ ನಂಬಿಕೆಗಳ ಪರಿಕಲ್ಪನೆಗಳಿಗೆ ಯಾವ ಸವಾಲು ಎದುರಾಗುತ್ತೆ? ನಿಜ. ನಮ್ಮ ನಂಬಿಕೆ ನಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಇಡ್ತಿದ್ಯಾ ಅಥವಾ ಸಮಾಜದ ಅನ್ಯಾಯಗಳ ವಿರುದ್ಧ ನಿಲ್ಲಲು ಪ್ರೇರೇಪಿಸ್ತಿದ್ಯಾ? ಇದು ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ. ಅದ್ಭುತ. ನಾವು ಮರಿಯಳ ಒಂದು ಸರಳ ಸ್ತುತಿಗೀತೆಯಿಂದ ಆರಂಭಿಸಿ ಅದರೊಳಗಿನ ಆಳವಾದ ದೈವಶಾಸ್ತ್ರ, ಕ್ರಾಂತಿಕಾರಿ ಸಾಮಾಜಿಕ ದೃಷ್ಟಿ ಮತ್ತು ಐತಿಹಾಸಿಕ ಸಂಪರ್ಕಗಳನ್ನು ಕಂಡುಕೊಂಡೆವು. ಇದು ಕೇವಲ ಒಂದು ಹಾಡಲ್ಲ, ಬದಲಿಗೆ ದೇವರು ಜಗತ್ತಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಅನ್ನೋದರ ಒಂದು ಪ್ರಣಾಳಿಕೆ. ಒಂದು ಯುವತಿಯ ಧ್ವನಿಯಲ್ಲಿ ಇಡೀ ಜಗತ್ತಿನ ವ್ಯವಸ್ಥೆಗೆ ಒಂದು ಸವಾಲು. ಹೌದು. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟೋಗ್ಬೋದು. ಆಕಾರಗಳು ಯೇಸುಕ್ರಿಸ್ತನ ಸಾಮಾಜಿಕ ನ್ಯಾಯದ ಬೋಧನೆಗಳ ಬಗ್ಗೆ ಉಲ್ಲೇಖಿಸುತ್ತವೆ. ಮರಿಯಳ ಈ ಕೀರ್ತನೆಯನ್ನ ಯೇಸುವಿನದೇ ಆದ ಪರ್ವತ ಪ್ರಸಂಗದಲ್ಲಿ ಬರುವ ಧನ್ಯರು ಅನ್ನೋ ಬೋಧನೆಗಳೊಂದಿಗೆ ಹೋಲಿಸಿದಾಗ, ಬ್ಯಾಟಿಟ್ಯೂಡ್ಸ್. ಹೌದು, ಹೋಲಿಸಿದಾಗ ಯಾವ ಹೊಸ ಒಳನೋಟಗಳು ಸಿಗಬಹುದು? ಆತ್ಮದಲ್ಲಿ ಬಡವರಾದವರು ಧನ್ಯರು, ದುಃಖಪಡುವವರು ಧನ್ಯರು, ನೀತಿಗಾಗಿ ಹಸಿದು ದಪ್ಪಿಸುವವರು ಧನ್ಯರು ಅಂತ ಯೇಸು ಹೇಳಿದಾಗ ಆತ ತನ್ನ ತಾಯಿಯ ಕೀರ್ತನೆಯ ಆಶಯವನ್ನೇ ಪ್ರತಿಧ್ವನಿಸುತ್ತಿದ್ದನೆ. ಬಹುಶಃ ಆ ಕ್ರಾಂತಿಯ ಬೀಜಗಳು ಆತನ ಬಾಲ್ಯದಲ್ಲೇ, ಆತನ ತಾಯಿಯ ಹಾಡಿನಲ್ಲೇ ಬಿತ್ತಲ್ಪಟ್ಟಿದ್ದವೇನೋ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.